ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಸಮ್ಮರ್ಗೆ ಬೇಕಾಗಿರುವಂತಹ ಕೂಲಾಗಿರೋ ಒಂದು ಡ್ರಿಂಕು, ಹಾಗೆ ಇನ್ಸ್ಟಂಟಾಗಿ ಎನರ್ಜಿ ಕೊಡುವಂಥ ಒಂದು ಡ್ರಿಂಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೀವು ಫುಲ್ ನೋಡಿದ್ರೆ ಮಾತ್ರ ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ತಕ್ಷಣವೇ ಎನರ್ಜಿ ಕೊಡುವಂಥ ಡ್ರಿಂಕು ಇದು. ಎಲ್ಲವೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಬಳಸಿರುವಂಥದ್ದು, ಮತ್ತು ಎಲ್ಲನೂ ಶೀತ ಪ್ರಕೃತಿ ಅಂದರೆ ದೇಹಕ್ಕೆ ತಂಪು ಕೊಡೋ ಅಂತಹ ಇಂಗ್ರೀಡಿಯೆಂಟ್ಸ್ನೇ ನಾನು ಇದರಲ್ಲಿ ಬಳಸಿದ್ದೀನಿ. ಹಾಗಿದ್ರೆ ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಮೊದಲು ಒಂದು ಎಳ್ನೀರನ್ನು ತಗೋಬೇಕು. ಅಂದರೆ ಬರೀ ನೀರಿರೋ ಅಂಥದ್ದು ತಗೊಳ್ಬಾರ್ದು. ಒಂದು ಸ್ವಲ್ಪ ಲೇಯರಾಗಿ ಕೊಬ್ಬರಿ ಇರುತ್ತಲ್ವ ತೆಳ್ಳಗೆ, ಆ ರೀತಿದು ತೊಗೋಬೇಕು. ನೋಡಿ, ಈಗ ನಾನು ಓಪನ್ ಮಾಡಿ ತೋರಿಸಿದ್ದೀನಿ ಕಾಯನ್ನು. ಎಳ್ನೀರನ್ನು ಫುಲ್ಲು ಬಗ್ಸಿ ಇಟ್ಕೋಬೇಕು. ಮತ್ತು ಬೇರೆ ನಾವು ಅಡುಗೆಗೆ ಬಳಸೋ ಅಂಥ ತೆಂಗಿನಕಾಯಲ್ಲಿ ಒಂದು ಹೋಳಿನಲ್ಲಿ ಅರ್ಧ ಹೋಳಿನಷ್ಟು ಸಣ್ಣ ಚೂರು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದು ಎಳ್ನೀರು ಕೊಬ್ಬರಿ ಅಲ್ಲ, ಸಪ್ರೇಟು ತೆಂಗಿನಕಾಯಲ್ಲಿ ತಗೊಂಡಿರುವಂತಹ ಕೊಬ್ಬರಿ, ಮತ್ತು ಹಿಂದ್ಗಡೆ ಸಿಪ್ಪೆನೂ ಸೇರಿಸ್ಕೊಂಡು ಹಾಕ್ಕೋಬೇಕು. ಎಳ್ನೀರು ಬಗ್ಸಿ ಇಟ್ಕೊಂಡಿದ್ವಲ್ಲ, ಅದರಿಂದ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಂಬರಬೇಕು. ಮತ್ತು ಎಳ್ನೀರಲ್ಲಿ ಕೊಬ್ಬರಿ ಇತ್ತಲ್ವ, ಅದನ್ನೆಲ್ಲ ತೆಗೆದು ಸಣ್ಣಗೆ ಚೂರು ಮಾಡಿ ಇಟ್ಕೊಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೋಬೇಕು. ಕೊಬ್ಬರಿಯನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಬಿದ್ದು ಆದಮೇಲೆ ಈ ರೀತಿ ನಾವು ಅದನ್ನು ಸೋದಿಸ್ಕೋಬೇಕು. ಒಂದು ಬಟ್ಟೆ ಸಹಾಯದಿಂದ ಕೂಡ ಸೋಸ್ಕೋಬಹುದು. ಫುಲ್ಲು ಗಟ್ಟಿಯಾಗಿ ಅದರಲ್ಲಿರ್ತಕ್ಕಂಥ ಹಾಲನ್ನೆಲ್ಲ ನಾವು ಹಿಂಡಿ ತೆಗೆದುಕೋಬೇಕು. ಇದು ತುಂಬ ಎನರ್ಜಿ ಕೊಡುತ್ತೆ. ಈಗ ಎಳ್ನೀರಿಂದ ತೆಗೆದಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಅದೆಲ್ಲ ಸಣ್ಣಗೆ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಡ್ರಿಂಕ್ನ ಕುಡಿಬೇಕಾದ್ರೆ ಇದು ಹಲ್ಗೆ ಮಧ್ಯೆ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ. ಇದು ಸಬ್ಜಾ ಬೀಜಗಳು ಒಂದು ಅರ್ಧ ಗಂಟೆ ನೆಂದರೆ ಸಾಕು. ಪ್ರಾರಂಭದಲ್ಲಿ ನಾನು ತೋರಿಸ್ದೆ ಅಲ್ಲ ವಿಡಿಯೋ ಪ್ರಾರಂಭದಲ್ಲಿ, ನೋಡಿ ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮಿಗೂ 2 ಚೂರು ಹಾಕಿದ್ದೆ, ಒಂದು ಕಪ್ಪನಷ್ಟು ಆಗಿಬಿಟ್ಟಿದೆ. ಅದರಲ್ಲಿ 2 ಚಮಚದಷ್ಟು ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಟೇಸ್ಟು ಫ್ಲೇವರು ಇರಲ್ಲ, ಬಟ್ ಕೂಲು. ಮತ್ತು ಇದು ಚಿಲ್ಡ್ ಮಿಲ್ಕು, ಕಾಯಿಸಿ ಆರಿಸಿ ಫ್ರಿಜ್ನಲ್ಲಿ ಇಟ್ಟಿರುವಂಥದ್ದು. ಒಂದು ಸಣ್ಣ ಕಪ್ನಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಕಂಡೆನ್ಸ್ಡ್ ಮಿಲ್ಕು ಟೇಸ್ಟ್ಗೋಸ್ಕರ ಹಾಕ್ಕೊಳ್ಳೋ ಅಂಥದ್ದು ಒಂದು 4-5 ಚಮಚದಷ್ಟು. ಇದು ಬೇಡ ಅಂದರೆ ಸಕ್ಕರೆ ಅಥವಾ ಬೆಲ್ಲನ ನೀವು ರುಚಿಗೆ ಉಪಯೋಗಿಸ್ಕೋಬಹುದು. ಈಗಿದು ಬೆಲ್ಲದ ಸಿರಪ್ಪು. ಬೆಲ್ಲವನ್ನು ಸ್ವಲ್ಪ ನೀರು ಸೇರಿಸಿ ಕಾಯಿಸಿ ಬಿಸಿ ಮಾಡ್ಕೊಂಡಿರೋ ಅಂಥದ್ದು. ಇದು ಟೇಸ್ಟು ಮತ್ತು ಫ್ಲೇವರ್ಗೋಸ್ಕರ ಹಾಕೋದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸಿದ್ದು ಆದಮೇಲೆ ಈಗ ಒಂದು ವಿಸ್ಕರ್ ಸಹಾಯದಿಂದ 2-3 ನಿಮಿಷ ಹಾಗೆ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸಬ್ಜಾ ಬೀಜ ಎಲ್ಲ ಹಾಕಿದ್ದೀವಲ್ಲ, ಅದು ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ಕೂಡ ಸರ್ವ್ ಮಾಡ್ಕೊಬೋದು. ಚಿಲ್ಲಡ್ ಮಿಲ್ಕ್ ಹಾಕಿರೋದ್ರಿಂದ ತಣ್ಣಗೇ ಇರುತ್ತೆ. ಇನ್ನೂ ಸ್ವಲ್ಪ ನಮಗೆ ಕೂಲಾಗಿರಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟು ನಂತರ ಸರ್ವ್ ಮಾಡ್ಕೋಬೋದು. ಸರ್ವ್ ಮಾಡಬೇಕಾದ್ರೆ ಪ್ರತಿ ಸಲನೂ ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಲೋಟಕ್ಕೆ ಬಗ್ಗಿಸ್ಕೋಬೇಕು. ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಇದೆ. ಅದನ್ನು ಈಗ ಮೇಲೆ ಸ್ವಲ್ಪ ಈ ರೀತಿ ಉದುರಿಸ್ಕೊಳ್ಳೋಣ. ನೋಡಿ, ನಮಗೆ ಇದು ಹೆಲ್ತು ಮತ್ತು ಎನರ್ಜಿ ಕೊಡೋ ಅಂಥ ಡ್ರಿಂಕು. ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ನಿಮಗೆ ಯಾವುದೇ ರೆಸ್ಟೋರೆಂಟ್ನಲ್ಲಿ ಇದು ಸಿಗೋ ಅಂಥದ್ದು ಅಲ್ಲ. ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.